ಜಗತ್ತು ಎಷ್ಟು ವಿಚಿತ್ರವಾಗಿದೆ ನೋಡಿ. ನಾ ಹೇಳ್ತಾ ಇದ್ದೀನಿ, ಬೆಕ್ಕಾಟ ಬಂದ್ರೆ ಅಪಶಕನ ಅಂತೀವಿ, ಆದ್ರೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಾಯಿಂದ ಮಾತ್ರ. ಬಹಳಷ್ಟು ಆಕ್ಸಿಡೆಂಟ್ ಆಗೋದು ನಾಯಿಂದ, ಆದ್ರೆ ಬೆಕ್ಕು ಅಪಶಕನ ಅಂತ ಕರಿತಾ ಇದ್ದೀವಿ ನಾವು. ಎಂಥ ಲೋಕ ಇದು! ಇಲ್ಲಿ ಮಾರ್ಕೆಟ್ಗೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೀನು ಫ್ರೆಶ್ ಆಗಿರ್ಲಂತಾನೆ, ಆದ್ರೆ ಮೀನು ಸತ್ತಿರುತ್ತೆ. ಅದೇಂಗ್ ಫ್ರೆಶ್ ಆಗಿರುತ್ತೆ? ತರಕಾರಿಗಳು ಫ್ರೆಶ್ ಆಗಿರುತ್ತೆ, ಅದನ್ನ ತಿನ್ನಲ್ಲ. ಸ್ಟಾರ್ ಹೋಟೆಲ್ಗೆ ಹೋಗಿ ಒಬ್ಬನು ಆರ್ಡರ್ ತಗೊಂತಾನೆ, ವೇಟರ್ ಇಲ್ಲಿ ಬನ್ನಿ ಅಂತ ಹೇಳಿದ ತಕ್ಷಣ ಆರ್ಡರ್ ತಗೊಂತಾನೆ. ಆರ್ಡರ್ ತಗೊಂಡ ತಕ್ಷಣವೇ ಅಲ್ಲಿ ವೇಟ್ ಮಾಡಿ 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 ಕಾದು 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 ಸುಸ್ತಾಗಿರುತ್ತೆ. ಆದ್ರೆ ಇಲ್ಲಿ ವೇಟರ್ ಯಾರು? ವೇಟರ್ ಯಾರು ಅಂತ. ಕಲಿಯುಗದಲ್ಲಿ ಎರಡು ರೀತಿಯಲ್ಲಿ ಅಗರಬತ್ತಿಗಳಿದೆ, ಒಂದು ಸೊಳ್ಳೆಗಾಗಿ, ಒಂದು ದೇವರಿಗಾಗಿ. ದೇವರು ಬರಲ್ಲ, ಸೊಳ್ಳೆ ಹೋಗಲ್ಲ. ಅದೇ ರೀತಿಯಾಗಿ ನಾವು ನಡೆಯಲು ಕಲಿಯುವಾಗ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರು ನಮ್ಮನ್ನು ಬೆಳಕ್ ಕೊಡಂಗಿಲ್ಲ. ಆದ್ರೆ ನಾವು ಯಾವಾಗ ನಡೆಯುವುದನ್ನ ಕಲ್ತೀವೋ ಇವ್ರು ಯಾವಾಗ ಬಿದ್ದನೋ ಅಂತೇಳಿ ಕಾಯ್ಕೊಂಡು ಕುಂತ್ಕೊಂಡಿರ್ತಾರೆ ಜನ, ನಮ್ಮವರೇ, ಮತ್ತೆ ಬೇರೆ ಯಾರು ಅಲ್ಲ. ಅದೇ ರೀತಿಯಾಗಿ ಈ ಕಲಿಯುಗದಲ್ಲಿ ನಮ್ಮ ವಿಚಿತ್ರ ಏನಂತಂದ್ರೆ, ಅತಿ ಸುಳ್ಳು ಹೇಳ್ತಕ್ಕಂಥದ್ದು ಅಲ್ಲಿ, ಆದ್ರೆ ನಿಜವನ್ನ ಹೇಳ್ತಕ್ಕಂಥದ್ದು ಬಾರಲ್ಲಿ, ಅದು ಬಾಟಲಿ ಹಿಡಿದು. ಜಗತ್ತು ವಿಚಿತ್ರವಾಗಿದೆ. ಒಂದು ಸುಳ್ಳು, ಒಂದು ಪಳ್ಳು, ಸುಳ್ಳು ಪಳ್ಳು ಪಗಡೆಯನ್ನ ತೆಗೆದುಕೊಂಡು ಇವೆಲ್ಲ ಜಗತ್ತಿದೆಯಲ್ಲ, ವಿಚಿತ್ರ ಲೋಕದ ಒಂದು ವಿಸ್ಮಯ ಜಗತ್ತಿನಲ್ಲಿ ನಾವಿದ್ದೇವೆ. ನಾವು ಮನಸ್ಸು ಮಾಡಿದ್ರೆ ಹಸಿ ತರಕಾರಿ, ಬೇಳೆ, ಅಕ್ಕಿ, ರಾಗಿ, ಜೋಳ ಎಲ್ಲ ತಿನ್ಬಹುದು. ಆದ್ರೆ ನಮ್ಮ ಮನಸ್ಸು ಮಾತ್ರ ಇದೆಯಲ್ಲ, ಬೇರೆ 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 ವಿಧದ ಆಹಾರವನ್ನು ಬಯಸುತ್ತೆ. ಜಗತ್ತು ವಿಚಿತ್ರವಾಗಿದೆ. ವಿಚಿತ್ರ ಅಂದ್ರೆ ಅತಿ ವಿಚಿತ್ರವಾಗಿರ್ತಕ್ಕಂಥದ್ದು ಜಗತ್ತು. ಅಯೋಮಯ, ಮಯ, ಅಯೋ, ಮಾಯ, ಗೋ, ವೆಲ್ಲೋ, ಹೋಗು ಅಂತಕ್ಕಂಥ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಒಂದು ವಿಚಿತ್ರ ಪ್ರಪಂಚದಲ್ಲಿ ನಾವಿದ್ದೇವೆ. ನಿಮ್ಗೆಲ್ಲ ಈ ಒಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆಯನ್ನು ನೀವು ಕೇಳಿ ಆನಂದವಾಗಿದ್ದೀರಿ ಅನ್ಕೊಂತೀನಿ. ಧನ್ಯವಾದ.